ನೆಕ್ಸ್ಟ್ ಪರ್ಕ್ವಿಸಿಟ್ ನೋಡೋಣ. ಮೋಟಾರ್ ಕಾರ್ ಫೆಸಿಲಿಟಿ. ಈಗ ಎಂಪ್ಲಾಯರ್ ಏನು ಮಾಡಿರ್ತಾರೆ, ಎಂಪ್ಲಾಯಿಗೆ ಒಂದು ಕಾರ್ ಫೆಸಿಲಿಟಿ ಕೊಟ್ಟಿರ್ತಾರೆ. ಕಂಪ್ನಿದವರು ತಮ್ಮ ಎಂಪ್ಲಾಯಿಗೆ ಸಪೋಸ್ ಎಕ್ಸ್ ಅಂತ ಇಟ್ಕೊಳ್ಳೋಣ, ಒಂದು ಕಾರ್ ಪ್ರೊವೈಡ್ ಮಾಡ್ಬೋದು. ಇಲ್ಲಾಂದರೆ ಮಿಸ್ಟರ್ ಎಕ್ಸದ್ದೇ ಒಂದು ಕಾರ್ ಇರುತ್ತೆ, ಆ ಕಾರಿಂದ ಎಕ್ಸ್ಪೆನ್ಸಸ್ ಏನಿದೆ ಅದು ಕಂಪ್ನಿದವರು ಕೊಡ್ತಿರ್ಬೋದು. ಅಂದರೆ ಒಂದು ಕಾರು ಕಂಪ್ನಿಯವರೇ ಕೊಟ್ಟಿರ್ತಾರೆ, ಇಲ್ಲಾಂದರೆ ಎಂಪ್ಲಾಯಿದೇ ಕಾರ್ ಇರುತ್ತೆ, ಬಟ್ ಎಕ್ಸ್ಪೆನ್ಸಸ್ ಮಾತ್ರ ಕಂಪ್ನಿದವ್ರು ಕೊಟ್ಟಿರ್ತಾರೆ. ಜೊತೆಗೆ ಡ್ರೈವರ್ದು ಕೂಡ ಕೊಟ್ಟಿರ್ಬೋದು. ಆಮೇಲೆ ಇದು ಕಾರ್ ಕೂಡ 2 ಸೈಜ್ ಇರುತ್ತೆ, ಒಂದು ಚಿಕ್ಕದು ಒಂದು ದೊಡ್ಡದು ಅಂತ. ಕೆಪಾಸಿಟಿ 1.6 ಲೀಟರ್ಗಿಂತ ಒಂದು ಜಾಸ್ತಿ ಇರ್ಬೋದು ಅಥವಾ ಒಂದು ಕಡಿಮೆ ಇರೋದು. ಸೊ 2 ಟೈಪ್ ಕಾರ್ ಇದೆ. ಈಗ ಬೇರೆ ಬೇರೆ ಕಾಂಬಿನೇಷನ್ಸ್ ಇದ್ದಾಗ, ಈಗ ಕಂಪ್ನಿದವ್ರದ್ದು ಕಾರ್ ಇರ್ಬೋದು, ಡ್ರೈವರ್ ಇರ್ಬೋದು, ಚಿಕ್ಕ ಕಾರ್ ಇರ್ಬೋದು, ದೊಡ್ಡ ಕಾರ್ ಇರ್ಬೋದು. ಈಗ ಬೇರೆ ಬೇರೆ ಕಾಂಬಿನೇಷನ್ ಇದ್ದು ಯಾವ ರೀತಿ ನಾವು ಇಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಚಾರ್ಟಲ್ಲಿ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ನಾನು ಫಸ್ಟ್ ಕಾಲಮಲ್ಲಿ ಕಾರ್ ಓನ್ಡ್ ಬೈ ಎಂಪ್ಲಾಯಿ, ಕಾರ್ ಯಾರ್ದಿದೆ, ಎಂಪ್ಲಾಯಿ ಕಾರ್ ಇದೆ, ಬಟ್ ಎಕ್ಸ್ಪೆನ್ಸಸ್ ಯಾರು ಮೆಟ್ ಮಾಡ್ತಾ ಇದ್ದಾರೆ, ಎಂಪ್ಲಾಯಿ ಇದ್ದಿದೆ. ಕಾರ್ ಕೂಡ ಎಂಪ್ಲಾಯಿದ್ದು, ಎಕ್ಸ್ಪೆನ್ಸಸ್ ಕೂಡ ತಾನೇ ಎಂಪ್ಲಾಯಿನೇ ಖರ್ಚು ಮಾಡ್ತಾ ಇದ್ದಾನೆ. ಅಂದರೆ ಕಂಪ್ನಿ ಕಡೆಯಿಂದ ಏನು ಎಕ್ಸ್ಪೆನ್ಸಸ್ ಬರ್ತಾ ಇಲ್ಲ ಅಂದಾಗ ಇಲ್ಲಿ ಪರ್ಕ್ವಿಸಿಟ್ ಇದ್ದೆ ಕ್ವಶನ್ನೇ ಬರೋದಿಲ್ಲ, ಇಲ್ಲಿ ಏನು ಟ್ಯಾಕ್ಸಬಲ್ ಆಗೋದಿಲ್ಲ. ಸೊ ಕಾರನ್ನು ಒಂದು ಹೋಲಿ ಪರ್ಸ್ನಲ್ ಯೂಸ್ ಸಲುವಾಗಿ ತೊಗೊಂಡಿರ್ಬೋದು, ಇಲ್ಲಾಂದರೆ ಪೂರಾ ಆಫೀಷಿಯಲಿ ಇರ್ಬೋದು, ಇಲ್ಲಾಂದರೆ ಸ್ವಲ್ಪ ಪರ್ಸ್ನಲ್ ಇರ್ಬೋದು, ಸ್ವಲ್ಪ ಆಫೀಸ್ ಯೂಸಿಗಾದರೂ ಎರಡೂ ಯೂಸ್ ಮಾಡ್ತಿರ್ಬೋದು. ಈಗ ಪೂರಾ ಆಫೀಸದ್ದೇ ಯೂಸ್ ಮಾಡಿದ್ವಿ ಅಂದರೆ ಇಲ್ಲಿ ಕೂಡ ಏನು ಕ್ವಶನ್ನೇ ಬರೋದಿಲ್ಲ, ಯಾಕಂದರೆ ಫುಲ್ ಅಮೌಂಟ್ ಇಟ್ ಈಸ್ ಯೂಸ್ಡ್ ಫಾರ್ ಆಫೀಸ್ ಪರ್ಪಸ್. ಸೊ ಇಲ್ಲಿ ಕೂಡ ಏನು ಟ್ಯಾಕ್ಸಬಲ್ ಬರೋದಿಲ್ಲ, ಇಲ್ಲಿ ಏನು ಪರ್ಕ್ವಿಸಿಟ್ ಇದ್ದೆ ಕ್ವಶನ್ ಬರೋದಿಲ್ಲ. ಈಗ ಪರ್ಸ್ನಲ್ ಇದ್ದು ಮತ್ತು ಪಾರ್ಟ್ಲಿ ಪರ್ಸ್ನಲ್ ಇದ್ದಾಗ ಮಾತ್ರ ಇಲ್ಲಿ ಕೆಲವೊಂದು ಅಮೌಂಟ್ ಟ್ಯಾಕ್ಸಬಲ್ ಆಗುತ್ತೆ. ಈಗ ಫಸ್ಟ್ ಕೇಸಲ್ಲಿ ಏನಾಯಿತು, ಕಾರ್ದು ಎಂಪ್ಲಾಯಿ, ಎಕ್ಸ್ಪೆನ್ಸಸ್ ಕೂಡ ಎಂಪ್ಲಾಯಿನೇ ಮೆಟ್ ಮಾಡ್ತಾ ಇದ್ದಾರೆ, ಇಲ್ಲಿ ಪರ್ಕ್ವಿಸಿಟ್ ಇದ್ದು ಕ್ವಶನ್ನೇ ಬರೋದಿಲ್ಲ, ಇಲ್ಲಿ ಏನು ಅಮೌಂಟ್ ಟ್ಯಾಕ್ಸಬಲ್ ಆಗೋದಿಲ್ಲ. ಸಪೋಸ್ ಕಾರ್ ಎಂಪ್ಲಾಯ್ದಿದ್ದು ಎಕ್ಸ್ಪೆನ್ಸಸ್ ಎಂಪ್ಲಾಯರ್ ಮೆಟ್ ಮಾಡ್ತಾ ಇದ್ರೆ, ಅದೇ ಕಂಪ್ನಿದವರು ಕೊಡ್ತಾ ಇದ್ರೆ, ಆಮೇಲೆ ಕಾರ್ ಪರ್ಸ್ನಲ್ ಯೂಸಿಗೆ ಅಷ್ಟೇ ಅದನ್ನು ಯೂಸ್ ಮಾಡ್ತಾ ಇದ್ರೆ, ಇದಂತರೂ ಆಫೀಸಿಗೆ ಏನು ಯೂಸ್ ಆಗ್ತಾ ಇಲ್ಲ. ಸೊ ಕಂಪ್ನಿದವರು ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಷ್ಟು ಅಮೌಂಟು ಇದು ಪರ್ಕ್ವಿಸಿಟ್ ಅಂತ ಕನ್ಸಿಡರ್ ಆಗುತ್ತೆ. ಇದು ಆ್ಯಕ್ಚುಯಲ್ ಎಕ್ಸ್ಪೆನ್ಸಸ್ ಏನಿದೆ ಇದು ಟ್ಯಾಕ್ಸಬಲ್ ಆಗುತ್ತೆ. ಈಗ ಸಪೋಸ್ ಈಗ ಪರ್ಸ್ನಲ್ ಯೂಸ್ಗಾಗಲಿ ಆಮೇಲೆ ಆಫೀಸ್ ಪರ್ಪಸ್ಗಾಗಲಿ ಯೂಸ್ ಮಾಡಿದರೆ, ಸೊ ಅದರಲ್ಲಿ 2 ಟೈಪ್ ಕಾರ್ ಇರುತ್ತೆ. ಒಂದು ಲೆಸ್ ದ್ಯಾನ್ 1.6 ಲೀಟರ್ ಇದ್ದರೆ 1800 ಪರ್ ಮಂತ್ ಇಸ್ ದ ವ್ಯಾಲ್ಯೂ ಆಫ್ ಪರ್ಕ್ವಿಸಿಟ್, ಇಷ್ಟು ಅಮೌಂಟ್ ಟ್ಯಾಕ್ಸಬಲ್ ಆಗುತ್ತೆ. ಈಗ 1.6 ಲೀಟರ್ಗಿಂತ ಜಾಸ್ತಿ ಇದ್ದರೆ ಅಂದರೆ ಅವಾಗ 2400 ಪರ್ ಮಂತ್ ಇದು ಟ್ಯಾಕ್ಸಬಲ್ ಆಗುತ್ತೆ. ಜೊತೆಗೆ ಡ್ರೈವರು ಕೂಡ ಪ್ರೊವೈಡ್ ಮಾಡಿದರೆ, ಸೊ ಆ ಡ್ರೈವರ್ದು ಕಾಸ್ಟ್ 900 ರೂಪೀಸ್ ಪರ್ ಮಂತ್. ಸೊ ಇವೆರಡು ಅಮೌಂಟ್ ಇಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಕೇಸಲ್ಲಿ ನೆಕ್ಸ್ಟ್ ಕಾಂಬಿನೇಷನ್ ನೋಡೋಣ. ಈಗ ಕಾರ್ ಎಂಪ್ಲಾಯರ್ ಇದ್ದಿದೆ, ಆಮೇಲೆ ಎಕ್ಸ್ಪೆನ್ಸಸ್ ಎಲ್ಲ ಎಂಪ್ಲಾಯ್ ಮೆಟ್ ಮಾಡ್ತಾ ಇದ್ದಾನೆ. ಕಾರ್ ಅಷ್ಟೇ ಇಲ್ಲಿ ಯೂಸ್ ಮಾಡಲಿಕ್ಕೆ ಎಂಪ್ಲಾಯ್ಗೆ ಕೊಟ್ಟಿದ್ದಾನೆ, ಎಕ್ಸ್ಪೆನ್ಸಸ್ ಎಲ್ಲ ಎಂಪ್ಲಾಯ್ ಇದೆ. ಇವಾಗ ಇಲ್ಲಿ ಸ್ಪೆಸಿಫೈಡ್ ಎಂಪ್ಲಾಯ್ ಇದ್ದರೆ ಮಾತ್ರ ಇದು ಟ್ಯಾಕ್ಸಬಲ್ ಆಗುತ್ತೆ. ಈಗ ಫುಲ್ ಪರ್ಸ್ನಲ್ ಯೂಸಿಗೆ ಅದನ್ನು ಯೂಸ್ ಮಾಡಿದರೆ ಆ ಕಾರ್ದು ಕಾಸ್ಟ್ ಎಷ್ಟಿದೆ ಅದರದ್ದು 10% ಟ್ಯಾಕ್ಸಬಲ್ ಆಗುತ್ತೆ. ಓಕೆ, ಇಲ್ಲ ಆಫೀಸ್ ಮತ್ತು ಪರ್ಸ್ನಲ್ ಎರಡು ಯೂಸ್ ಮಾಡ್ತಾ ಇದ್ದರೆ 600 ರೂಪೀಸ್ ಫಾರ್ ಸ್ಮಾಲ್ ಕಾರ್, 900 ರೂಪೀಸ್ ಫಾರ್ ಬಿಗ್ ಕಾರ್ ಪರ್ ಮಂತ್. ಜೊತೆಗೆ ಡ್ರೈವರ್ ಇದ್ದರೆ 900 ರೂಪೀಸ್ ಅಡಿಷ್ನಲ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಕಾಂಬಿನೇಷನ್ ನೋಡೋಣ. ಇಲ್ಲಿ ಕಾರ್ ಎಂಪ್ಲಾಯರ್ ಇದ್ದು, ಕಾರ್ ಜೊತೆಗೆ ಎಕ್ಸ್ಪೆನ್ಸಸ್ ಪೂರ ಎಂಪ್ಲಾಯರ್ ಅಂದರೆ ಕಂಪ್ನಿದವರೇ ಕೊಟ್ಟಿರ್ತಾರೆ. ಸೊ ಇದು ಕೂಡ ಸ್ಪೆಸಿಫೈಡ್ ಎಂಪ್ಲಾಯ್ ಕೇಸಲ್ಲಿ ಮಾತ್ರ ಇದು ಟ್ಯಾಕ್ಸಬಲ್ ಆಗುತ್ತೆ. ಪರ್ಸನಲ್ ಯೂಸಿಗೆ ಅಷ್ಟೇ ಅದನ್ನು ಕಾರ್ ಯೂಸ್ ಮಾಡಿದರೆ 10% ಆಫ್ ದಿ ಕಾಸ್ಟ್ ಪ್ಲಸ್ ಆ್ಯಕ್ಚುಯಲ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನು ಕೂಡ ಇಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಈಗ ಪರ್ಸನಲ್ ಮತ್ತು ಆಫಿಷಿಯಲ್ ಎರಡೂ ಯೂಸ್ ಮಾಡಿದರೆ, ಚಿಕ್ಕ ಕಾರ್ ಇದ್ದರೆ 1800 ಪರ್ ಮಂತ್, ದೊಡ್ಡ ಕಾರ್ ಇದ್ದರೆ 2400 ಪರ್ ಮಂತ್, ಡ್ರೈವರ್ ಇದ್ದರೆ ಅಡಿಷ್ನಲ್ 900 ರೂಪೀಸ್ ಪರ್ ಮಂತ್, ಇಷ್ಟು ಅಮೌಂಟ್ ಟ್ಯಾಕ್ಸಬಲ್ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್ ನೋಡೋಣ. ಕಾರ್ ಈಸ್ ಪ್ರೊವೈಡೆಡ್ ಟು ಎನ್ ಎಂಪ್ಲಾಯಿ. ಇಲ್ಲಿ ನೋಡಿ, ಕಾರ್ ಈಸ್ ಪ್ರೊವೈಡೆಡ್ ಟು ಎನ್ ಎಂಪ್ಲಾಯಿ ಅಂದರೆ ಕಾರ್ ಯಾರ್ದಿದೆ, ಕಂಪ್ನಿದು ಅಂದರೆ ಎಂಪ್ಲಾಯರ್ ಕಾರ್ ಇದೆ. ಆಲ್ ಎಕ್ಸ್ಪೆನ್ಸಸ್ ಆಫ್ ದ ಕಾರ್ ಆರ್ ಬೋರ್ನ್ ಬೈ ದ ಎಂಪ್ಲಾಯರ್. ಕಾರ್ ಕೂಡ ಕಂಪ್ನಿದು ಅಂದರೆ ಎಂಪ್ಲಾಯರ್, ಎಕ್ಸ್ಪೆನ್ಸಸ್ ಯಾರು ಕೊಡ್ತಾ ಇದ್ದಾರೆ ಅದು ಕೂಡ ಕಂಪ್ನಿಯವರೇ ಕೊಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಡ್ರೈವರ್ ಸ್ಯಾಲರಿ. ಸೊ ಇಲ್ಲಿ ಡ್ರೈವರ್ ಕೂಡ ಇದ್ದಾರೆ. ದ ಎಂಪ್ಲಾಯ್ ಯೂಸಸ್ ದ ಕಾರ್ ಫಾರ್ ಬೋತ್ ಆಫಿಷಿಯಲ್ ಆ್ಯಂಡ್ ಪ್ರೈವೇಟ್ ಪರ್ಪಸ್. ಸೊ ಇಲ್ಲಿ ಆಫೀಸ್ ಪರ್ಪಸ್ ಆಸ್ ವೆಲ್ ಆಸ್ ಪ್ರೈವೇಟ್ ಅಂದರೆ ಪರ್ಸ್ನಲ್. ಸೊ ಎರಡದಕ್ಕೂ ಯೂಸ್ ಮಾಡ್ತಾ ಇದ್ದಾರೆ. ದೆನ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಪರ್ಕ್ವಿಸಿಟ್ ಆಫ್ ಕಾರ್
ಇಫ್ ಕ್ಯೂಬಿಕ್ ಕೆಪಾಸಿಟಿ ಡಸ್ ನಾಟ್ ಎಕ್ಸಿಡ್ 1.6 ಲೀಟರ್, ಕೆಪಾಸಿಟಿ ಆಫ್ ಇಂಜನ್ ಎಕ್ಸಿಡ್ಸ್ 1.6 ಲೀಟರ್. ಈ ಕಾಂಬಿನೇಷನ್ ಏನೇನು ಕೊಟ್ಟಿದ್ದಾರೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮೊದಲಿಗೆ ಕ್ವಶನಲ್ಲಿ ಕಾರ್ ಕೂಡ ಎಂಪ್ಲಾಯರ್ದು, ಎಕ್ಸ್ಪೆನ್ಸಸ್ ಕೂಡ ಎಂಪ್ಲಾಯರ್ದು, ಅಂದರೆ ನಿಮಗೆ ಲಾಸ್ಟ್ ಫೋರ್ತ್ ಕಾಂಬಿನೇಷನ್ ಏನಿದೆ ಇದರಲ್ಲಿ ಬರುತ್ತೆ. ಕಾರ್ ಎಂಪ್ಲಾಯರ್ದು, ಎಕ್ಸ್ಪೆನ್ಸಸ್ ಎಂಪ್ಲಾಯರ್ದು, ಆಮೇಲೆ ಪಾರ್ಟ್ಲಿ ಪರ್ಸನಲ್, ಪಾರ್ಟ್ಲಿ ಅಫಿಷಿಯಲ್. ಸೊ ಎರಡದಕ್ಕೂ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಚಿಕ್ಕ ಕಾರ್ ಇದ್ದರೆ 1800 rupees ಪರ್ ಮಂತ್, ದೊಡ್ಡ ಕಾರ್ ಇದ್ದರೆ 2400, ಡ್ರೈವರ್ ಇದ್ದರೆ 900. ಈಗ ಸೊಲ್ಯೂಷನ್ ನೋಡೋಣ. ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಪರ್ಕ್ವಿಸಿಟ್ ಆಫ್ ಅ ಕಾರ್ ಇಫ್ ಕ್ಯೂಬಿಕ್ ಕೆಪಾಸಿಟಿ ಡಸ್ ನಾಟ್ ಎಕ್ಸಿಡ್ ವ್ಯಾಲ್ಯೂ ಆಫ್ ಪರ್ಕ್ವಿಸಿಟ್ ಆಫ್ ದ ಕಾರ್. ಸೊ ಈಗ ಜಸ್ಟ್ ಹೇಳಿದಾಗೆ ಇಲ್ಲಿ 1800 rupees ಪರ್ ಮಂತ್ ಬರುತ್ತೆ. 1800 ಇಂಟು 12 ಇದು 21,600 ಆಗುತ್ತೆ. ಇದ್ರ ಜೊತೆಗೆ ಡ್ರೈವರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಡ್ರೈವರ್ ಇದ್ದರೆ 900 rupees ಎಕ್ಸ್ಟ್ರಾ ಬರುತ್ತೆ. 1 year 10,800 ಆಗುತ್ತೆ. ಇವೆರಡು ಆ್ಯಡ್ ಮಾಡಿದಾಗ ನಿಮಗೆ ವ್ಯಾಲ್ಯೂ ಆಫ್ ಪರ್ಕ್ವಿಸಿಟ್ ಬರುತ್ತೆ 32,400. ದೊಡ್ಡ ಕಾರ್ ಇದ್ದರೆ ಇಫ್ ಕೆಪಾಸಿಟಿ ಎಕ್ಸಿಡ್ಸ್ 1.6 ಲೀಟರ್ ಆಗ ನಮಗೆ 2,400 rupees ಪರ್ ಮಂತ್ ಬರುತ್ತೆ. 2,400 ಇಂಟು 12. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ 28,800. ಜೊತೆಗೆ ಡ್ರೈವರ್ ಸ್ಯಾಲ್ರಿ ಕೂಡ ಇದೆ 900 ಇಂಟು 12 ಇದು 10,800 ಆಗುತ್ತೆ. ಸೊ ಇವೆರಡು ಆ್ಯಡ್ ಮಾಡಿದಾಗ ನಮಗೆ 39,600 ಬರುತ್ತೆ. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಪರ್ಕ್ವಿಸಿಟ್.